ಮಲೆನಾಡು ಸ್ಪೆಷಲ್ ಕೆಸುವಿನ ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ ನೋಡಿ. ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದು ಮಲೆನಾಡು ಸ್ಪೆಷಲ್ಲು. ಒಂದ್ಸತಿ ಟ್ರೈ ಮಾಡಿ ನೋಡಿ. ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಕುಕ್ಕಿಂಗ್ ವ್ಲಾಗ್. ಇವತ್ತು ನಾನು ಕೆಸುವಿನ ಸೊಪ್ಪಿನ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ನಮ್ಮ ಮಲೆನಾಡು ಸ್ಪೆಷಲ್ಲು ನೋಡಿ. ಅದರದ್ದು ದಂಟನ್ನು ಈ ಥರ ಬೀನ್ಸ್ ಮುರಿದಿರೋ ಥರ ಮುರ್ಕೊಂಡಿದ್ದೀನಿ. ಕೆಸುವಿನ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟಿಗೆ ಒಂದು ಪಾತ್ರೆ ಕಾಯಕ್ಕಿಟ್ಟು ಅದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ ಹಾಕ್ಕೊಳ್ಳಿ. ನೆಕ್ಸ್ಟು ಕರಿಬೇವಿನ ಸೊಪ್ಪು, ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಾಯಿದ್ದೀನಿ. ಇದಕ್ಕೆ ಈರುಳ್ಳಿ ಒಗ್ಗರಣೆ ಹಾಕಬಾರ್ದು, ಬರೀ ಬೆಳ್ಳುಳ್ಳಿಯಿಂದನೇ ಒಗ್ಗರಣೆ ಮಾಡಬೇಕು. ಇದು ಸ್ವಲ್ಪ ಬಾಯಿ ಕಟ್ತಾ ಬರುತ್ತೆ ಅಂತ ಬೆಳ್ಳುಳ್ಳಿಯಿಂದ ಒಗ್ಗರಣೆ ಮಾಡ್ತೀವಿ. ಈಗ ಕೆಸುವಿನ ಸೊಪ್ಪನ್ನೆಲ್ಲ ಹಾಕೊಳ್ಳೋಣ. ಫಸ್ಟಿಗೆ ದಿಂಡೆಲ್ಲ ಹಾಕ್ಕೊತಾಯಿದ್ದೀನಿ. ಕೆಸುವಿನ ಸೊಪ್ಪಿನ ಪತ್ರೊಡೆ ಎಲ್ಲ ಮಾಡ್ತಾರೆ ನಮ್ಮ ಕಡೆ. ಇದು ಸಾಂಬಾರು ತುಂಬ ಜಾಸ್ತಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸತಿ ನಿಮಗೂ ಸಿಕ್ಕಿದಾಗ ಒಂದ್ಸತಿ ಟ್ರೈ ಮಾಡಿ ನೋಡಿ. ಕೆಸುವಿನ ಸೊಪ್ಪು ದಿಂಡನ್ನೆಲ್ಲ ಇದಕ್ಕೆ ಬೇಕಾದರೆ ಬೇರೆ ತರಕಾರಿಗಳನ್ನ ಆ್ಯಡ್ ಮಾಡ್ಕೋಬೋದು. ಆದರೆ ಯಾವ ತರಕಾರಿ ಆ್ಯಡ್ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ. ಈಗ ದಿಂಡೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಸೊಪ್ಪನ್ನ ಹಾಕ್ಕೊಳ್ಳೋಣ. ಈಗ ಸೊಪ್ಪನ್ನೆಲ್ಲ ಹಾಕೋತಾ ಇದ್ದೀನಿ. ಇದನ್ನು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ದೋಸೆಗೆ, ಅನ್ನಕ್ಕೆ, ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸತಿ ಟ್ರೈ ಮಾಡಿ ನೋಡಿ. ನೀವೇ ಒಂದ್ಸತಿ ಮಾಡಿದ್ಮೇಲೆ ಮತ್ತೆ ಮಾಡಬೇಕು ಅಂತ ಮಾಡ್ತೀರಾ ನೋಡಿ. ಈಗ ಸೊಪ್ಪೆಲ್ಲನೂ ಹಾಕಿದ್ದೀನಿ. ಈಗ ಒಂದು 5 ನಿಮಿಷ ಹಾಗೆ ಬಿಟ್ಟರೆ ಸೊಪ್ಪು ಒಂದು ಸ್ವಲ್ಪ ಕನಗುತ್ತೆ. ನಾವು ಕನಗೋ ಅಷ್ಟೊತ್ತಿಗೆ ಕಾಯಿ ಮಸಾಲೆ ರುಬ್ಕೊಳ್ಳೋಣ. ಅದಕ್ಕೆ ಫುಲ್ ಒಂದು ಇಡಿ ಅಷ್ಟು ಕಾಯಿ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಈರುಳ್ಳಿ, ಒಂದು ಟೊಮೊಟೊ, ಅಂದರೆ ಚಿಕ್ಕ ಟೊಮೊಟೊ ಇದ್ದರೆ 2 ತೊಗೊಳ್ಳಿ, ದೊಡ್ಡದಾದರೆ 1 ಸಾಕು. ಕೊತ್ತಂಬರಿ ಸೊಪ್ಪು, ಧನಿಯಾ ಪೌಡ್ರು 2 ಚಮಚ, ಖಾರದ ಪುಡಿ 1.5ರಿಂದ 2 ಚಮಚ, ಅಂದರೆ ನಿಮ್ಮ ಖಾರಕ್ಕೆ ಅನುಗುಣಂಗೆ ಹಾಕ್ಕೊಳ್ಳಿ ನೋಡಿ. ಈ ಸೈಡ್ ನಾನು ಹೇಳಿದ್ನಲ್ಲ, ಸೊಪ್ಪು ಎಲ್ಲ ಅಷ್ಟು ಪಾತ್ರೆ ತುಂಬ ತುಂಬಿತ್ತು. ಒಂದು 5 ನಿಮಿಷಕ್ಕೆ ಎಷ್ಟು ಫುಲ್ ಕನಗೋದಂಗೆ ಆಗಿದೆ. ಈಗ ಅರಿಶಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಎಷ್ಟು ನೀರು ಬಿಟ್ಟಿದೆ ಸೊಪ್ಪು. ಒಗ್ಗರಣೆಲೇ ಸೊಪ್ಪು ಚೆನ್ನಾಗಿ ಬಾಡಬೇಕು. ಈಗ ಅದೊಂದು ಸ್ವಲ್ಪ ಬಾಡಿದ ನಂತರ 2 ಟೊಮೊಟೊನ ಹೆಚ್ಚಿಟ್ಕೊಂಡಿರೋದನ್ನ ಹಾಕೋತಾಯಿದ್ದೀನಿ. ಈಗ ಅದ್ರ ಜೊತೆಗೆ ನಾನು ಕಡಲೆಕಾಳು ಮತ್ತು ಆಲೂಗಡ್ಡೆ ಹಾಕೋತಾಯಿದ್ದೀನಿ. ಕಡಲೆಕಾಳು ಆಲೂಗಡ್ಡೆ ಸೂಪರ್ ಕಾಂಬಿನೇಷನ್. ಅದಕ್ಕೆ ನೀವು ಬೀನ್ಸು ಬೇರೆ ತರಕಾರಿನ ಯೂಸ್ ಮಾಡ್ಬೋದು. ಇದ್ರ ಜೊತೆಗೆ ಕಡಲೆಕಾಳು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಮೊಳಕೆ ಕಾಳು ಯೂಸ್ ಮಾಡ್ಬೋದು. ಫಸ್ಟು ಸೊಪ್ಪು ಎಲ್ಲ ಚೆನ್ನಾಗಿ ಕನಗಿದ ಮೇಲೆ, ನೀರೆಲ್ಲ ಡ್ರೈ ಆದಮೇಲೆ ಕಡಲೆಕಾಳು ಆಲೂಗಡ್ಡೆ ಹಾಕ್ಕೋಬೇಕು. ನೆಕ್ಸ್ಟ್ ಈಗ ನೋಡಿ, ಇದು ಮಿಕ್ಸ್ ಮಾಡಿಕೊಂಡು ಈಗ ಮಸಾಲೆ, ರುಬ್ಬಿರೋ ಮಸಾಲೆನ ಹಾಕ್ಕೋತಾಯಿದ್ದೀನಿ. ಈಗ ಮಸಾಲೆನೂ ಒಂದು 5 ನಿಮಿಷ ಚೆನ್ನಾಗಿ ಬಾಡಿಸ್ಬೇಕು. ಸೊಪ್ಪಿನ ನೀರಲ್ಲೇ ಒಂದು 5 ನಿಮಿಷ ಮಸಾಲೆ ಚೆನ್ನಾಗಿ ಬೇಯಲಿ. ನಾವು ಇದನ್ನು ಓಪನ್ ಪಾತ್ರೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ರುಬ್ಬಿರೋ ಮಸಾಲೆಗೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಹಾಕೋತಾಯಿದ್ದೀನಿ. ಈಗ ನೋಡಿ, ತಿರುಗಿಸಿ ನೋಡಿ, ಎಷ್ಟು ತುಂಬ ತಿಕ್ಕಾಗಿ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು. ಟ್ರೈ ಮಾಡಿ ನೋಡಿ. ನಿಮಗೆ ನೀರು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಈಗ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ಈಗ ಲಾಸ್ಟಿಗೆ ಎಲ್ಲ ಕಾಳು, ಸೊಪ್ಪು, ಸಾಂಬಾರೆಲ್ಲ ಬೆಂದ ನಂತರ ಉಪ್ಪು ಹಾಕೋ ತುದಿಲಿ ಹುಣಸೆಹಣ್ಣು ಬಿಡಬೇಕು.
ಹುಣಸೆ ಹಣ್ಣಿಂದು ನೀರು ಹಾಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಾವು ಹುಳಿ ಬಿಡೋದು ಸ್ವಲ್ಪ ಸೊಪ್ಪು ಕಡಿಯೋದ್ರಿಂದ, ಬೆಳ್ಳುಳ್ಳಿ ಮತ್ತು ಹುಣಸೆ ಹುಳಿ ಬಿಟ್ಟರೆ ಅಷ್ಟು ಕಡಿಯಲ್ಲ ಬಾಯಿ ಅಂತ ಹುಳಿ ಬಿಡ್ತೀವಿ. ನೋಡಿ ಚೆನ್ನಾಗಿ ತಿರುಗಿಸಿ. ನೀವೇ ನೋಡ್ತಾ ಇದ್ದೀರಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಸಾಂಬಾರು ಅಂತ. ಈಗ ಲಾಸ್ಟ್ ಒಂದು 5 ನಿಮಿಷದಿಂದ ಒಂದು ಕಾಲು ಗಂಟೆ ಕುದಿಸಿದ್ರೆ ಸಾಂಬಾರು ರೆಡಿಯಾಗುತ್ತೆ. ನನ್ನ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.